Rejections and meter ಮೇಲೆ 20 ರೂಪಾಯಿ madam are part and parcel of living in Bengaluru. For past few years, I haven't seen any auto drivers using meter or even talking about it for that matter. Instead, they ask us, madam, Ola ಎಷ್ಟು ತೋರಿಸ್ತಾ ಇದೆ? How much is it showing in Ola? Looks like the meter era is going to be back in Bengaluru with a little digital touch to it. Yes, you heard it right. The Karnataka Rajya Chalakara Parishad with Agnibhoot Technologies has launched a app named as Nagara Meter app, and I'm gonna tell you more about it and how it works. Nagara Metered app is currently for auto drivers, and if you have to book an auto, you can go visit their website nagara.com or scan driver's QR code, or you can also book an auto through texting them via their WhatsApp number. How is this app different from other mobility apps? The fare is completely operational on meter basis. You just have to pay government fixed fares, that is 30 rupees for first 2 kilometers and 15 rupees for next kilometers. You can pay them via a cash or UPI payment. This app, this Nagara Metered app, is a direct competition for ONDC's Namma Yatri app, where they doesn't take any commission from the auto drivers. If I call him the youngest CEO of the country, might not be wrong. Joining with me, CEO of Nagara Meter app, Niranjan Aradhya, and his business partner Shivana with us. Thank you for talking to India Today. So, sir, tell us more about Nagara Meter app and how did you come to this idea? How did you get this idea? Okay, so basically me and Shivana from the Kannadigas, so we are experienced from the last 6 years in mobility field and sales and marketing. ಆ್ಯಂಡ್ ನಾವು ಬೆಂಗಳೂರು ಮತ್ತು ಬೇರೆ ಬೇರೆ ರಾಜ್ಯದಲ್ಲೆಲ್ಲ ತಿರುಗಾಡಿದ್ದೀನಿ. ಸೊ ಈ ಮೊಬಿಲಿಟಿ ಫೀಲ್ಡ್ ಮತ್ತೆ ಅದನ್ನು ಡ್ರೈವರ್ಸ್ ಹತ್ರ ಕೇಳಿದ್ವಿ, ನೀವು ಯಾಕೆ ಮೀಟ್ರ್ ಹಾಕಲ್ಲ? ಅವರೆಲ್ಲ ಹೇಳ್ತಾ ಇದ್ರು ನಮಗೆ ರಿಟರ್ನ್ ಟ್ರಿಪ್ ಬರಲ್ಲ, ಮತ್ತು ಈಗ ಜನರೆಲ್ಲ ಮರ್ತಿದ್ದಾರೆ, ಆಟೋ ಅಂತ ಡೈರೆಕ್ಟ್ಲಿ ಮಾತಾಡಲ್ಲ, ಎಲ್ಲ ಆ್ಯಪಲ್ಲಿ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವು ಆ್ಯಪ್ ರೆಡಿ ಮಾಡಿಕೊಡ್ತೀವಿ, ಕಸ್ಟಮರ್ನ ಹುಡುಕೊಡ್ತೀವಿ, ನೀವು ಮೀಟ್ರ್ ಹಾಕಿ ರೆಡಿನಾ ಅಂತ ಕೇಳಿದ್ವಿ. ಸೊ ಮೋರ್ ದೆನ್ 15 years ಪ್ಲಸ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ ಡ್ರೈವರ್ಸ್ ಆರ್ ರೆಡಿ ಟು ಡೂ ದ ಮೀಟರ್ ಇನ್ನಲ್ಲಿ ಅವರು ಬಾಡಿಗೆ ಮಾಡೋದಕ್ಕೆ ರೆಡಿ ಅಂತ ಹೇಳಿದರು. ಸೊ ನಗರ ಮೀಟ್ರ್ ಆಟೋನ ಫಸ್ಟ್ ನಾವು ಡ್ರೈವರ್ ಫೇಸಲ್ಲಿ ಅವ್ರಿಗೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಂಡು ನಾವು ಲಾಂಚ್ ಮಾಡಿದ್ವಿ. ಹಾಗೆ ಲಾಸ್ಟ್ 2 weeks ಬ್ಯಾಕ್ ಜಸ್ಟ್ ನಾವು ಕಸ್ಟಮರ್ ಆ್ಯಪನ್ನು ಲಾಂಚ್ ಮಾಡಿದ್ವಿ. ಇದರಿಂದ ಜನರಿಗೆ ಒಂದು ಮೀಟರಲ್ಲಿ ಒಂದು ಸೇವೆ ಸಿಗುವಂಥದ್ದು ಸಿಗುತ್ತೆ. ಯಾವುದೇ ಹೈಡ್ ಆ್ಯಂಡ್ ಸೀಕ್ ಪ್ರೈಸಸ್ ಆಗಿರ್ಬೋದು, ಡಿಮ್ಯಾಂಡ್ ತಕ್ಕಂತೆ ಪ್ರೈಸ್ ಆಗಿರ್ಬೋದು, ಅಥವಾ ಗಿಮಿಕ್ ಚಾರ್ಜಸ್, ಸರ್ಚ್ ಚಾರ್ಜಸ್, ಇದು ಯಾವುದೂ ಬರಲ್ಲ. ಸರ್ಕಾರ ಏನು ಕೊಟ್ಟಿದೆ ಆ ಫೇರಲ್ಲಿ ನಿಮಗೆ ಕಮ್ಯೂಟಿಗೆ ಒಳ್ಳೆ ಬೆಸ್ಟ್ ಸರ್ವಿಸ್ ಸಿಗುತ್ತೆ. ಆ್ಯಂಡ್ ಪ್ರಶ್ನೆ ಬರೋದೇನೆಂದರೆ, ಈಗ ಡ್ರೈವರ್ಗಳಿಗೆ ಆಗಿರ್ಬೋದು, ಬೇರೆ ಮೊಬಿಲಿಟಿ ಆ್ಯಪ್ಸ್ನ ಯೂಸ್ ಮಾಡಿದಾಗ ಅವ್ರಿಗೆ ಒಂದಷ್ಟು ಎಕ್ಸ್ಟ್ರಾ ಅಮೌಂಟ್ ಅಂತ ಸಿಗುತ್ತೆ, ಅವ್ರಿಗೆ ಮೀಟ್ರ್ ಮೇಲೇನೂ ಒಂದಷ್ಟು ಅಮೌಂಟ್ ಸಿಗುತ್ತೆ. ಬಟ್ ನಿಮಗೆ ಈ ಡ್ರೈವರ್ಸ್ ಎಲ್ಲ ತಯಾರಿದ್ದಾರೆ ಅನಿಸುತ್ತಾ ಈ ಥರ ವಿತೌಟ್ ಎನಿ ಎಕ್ಸ್ಟ್ರಾ ಮನಿ ಸ್ವಿಚ್ ಆಗೋಕ್ಕೆ ರೆಡಿ ಇದ್ದಾರೆ ಅಂತ? ಗುಡ್ ಕ್ವಶನ್. ಸೊ ನಾವು ಫಸ್ಟ್ ಅದನ್ನು ಯೋಚನೆ ಮಾಡಿದ್ವಿ. ಈಗ ಒಂದು ಮೊಬಿಲಿಟಿ ಆ್ಯಪ್ ಮಾಡಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಈ ಥರ ಎಲ್ಲ ಯೋಚನೆ ಮಾಡಿದ್ವಿ. ಬಟ್ ಸೊ ನಾವು ಡ್ರೈವರ್ ಹತ್ರ ಹೋಗಿ ಮಾತಾಡಬೇಕಾದ್ರೆ ಗೊತ್ತಾಯಿತು, ಬೆಂಗಳೂರಲ್ಲಿ 3 ಲಕ್ಷಕ್ಕಿಂತ ಅಧಿಕ ಆಟೋ ರಿಕ್ಷಾ ಡ್ರೈವರ್ಸ್ ಇದ್ದಾರೆ. ಅವರಿಗೆ ನಾವು ತುಂಬ ಜನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಆ್ಯಪ್ಗಳಲ್ಲಿ ತುಂಬ ಸರಿಯಾಗಿ ಹೋದ ಕಿಲೋಮೀಟ್ರಿಗೂ ಸಿಗೋ ಅಮೌಂಟು ಸಿಗಲ್ಲ, ಮತ್ತು ಬೆಳಗ್ಗೆ ಒಂಥರ ರೇಟ್ ಕೊಡ್ತಾನೆ, ಸಂಜೆ ಒಂಥರ ರೇಟ್ ಕೊಡ್ತಾರೆ, ನಮಗೆ ಮೀಟ್ರ್ ಕಾಸು ಬಂದರೆ ಸಾಕಪ್ಪ ಅನ್ನೋ ಥರ ಡ್ರೈವರ್ಸ್ ಹೇಳಿದ್ರು. ಸೊ ಅವ್ರಿಗೆ ಮೋಟಿವೇಟ್ ಅಂತ ನಾವಂತೂ ಮಾಡಿಲ್ಲ, ಅವರೇ ನಮಗೆ ಮೋಟಿವೇಟ್ ಮಾಡಿದ್ರು. ಸೊ ಮೀಟ್ರ್ಸ್ ಅಮೌಂಟ್ ಬಂದರೆ ಸಾಕು, ನಮಗೆ ಎಕ್ಸ್ಟ್ರಾ ಅಮೌಂಟ್ ಬೇಡ, ಕಸ್ಟಮರ್ ಜೊತೆ ನಾವು ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಡ್ರೈವರ್ಗೆ ಅವರು ಮನಸ್ಸಿನಿಂದ ಅವರು ಮೀಟ್ರನ್ನೇ ಹಾಕ್ತಾರೆ ಅಂತ ಹೇಳಿದ್ಮೇಲೆ ನಾವು ಅವ್ರಿಗೆ ಎಕ್ಸ್ಟ್ರಾ ಕೊಡೋ ಅಮೌಂಟ್ ಇದೆಲ್ಲ ಬರಲ್ಲ ಅಂತೇಳಿ ನಾವು ಇದನ್ನು ಮಾಡಿದ್ದೀವಿ. ಅವ್ರು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಲ್ಲ ಎಕ್ಸ್ಟ್ರಾ ಅಮೌಂಟು. ಅವರೆಲ್ಲ ಒಂದು ಸ್ವಾಭಿಮಾನಗಳು ಅಂತ ಹೇಳ್ಬೋದು. ಸ್ವಾಭಿಮಾನದಿಂದ ನನಗೆ ಎಷ್ಟು ಕೆಲಸ ಮಾಡಿದ್ದೀನಿ, ಅದು ಎಷ್ಟು ಕಿಲೋಮೀಟ್ರ್ ಹೋಯಿತು, ನನ್ನ ಮೀಟ್ರ್ ಎಷ್ಟು ಹೋಯಿತು, ಅಷ್ಟು ದುಡ್ಡು ಕೊಟ್ಟರೆ ಸಾಕು ಅನ್ನೋ ಡ್ರೈವರ್ಸ್ ಇದ್ದಾರೆ. ಶಿವಣ್ಣ ಸರ್, ನೀವು ಹೇಳಿ, ಈಗ ಎಷ್ಟು ಆಟೋ ಡ್ರೈವರ್ಸ್ ಬಂದಿದ್ದಾರೆ ಈಗ ಪರ್ ಡೇ? ನೀವು ಈಗ ಎಷ್ಟು ರೈಡ್ಸ್ ಕೊಡ್ತಾ ಇದ್ದೀರಾ ಜನಗಳಿಗೆ ಬೆಂಗಳೂರಲ್ಲಿ? ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಡ್ರೈವರ್ಸ್ಗಳು 5,000 ಡ್ರೈವರ್ ರಿಜಿಸ್ಟ್ರೇಷನ್ ಆಗಿದ್ದಾರೆ. ನಾವು ಇವಾಗ ಅವ್ರಿಗೆ ಕೈ ಬಾಡಿಗೆ ಅನ್ನೋದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಆ್ಯಪಲ್ಲಿ. ಅದರಲ್ಲಿ ಸುಮಾರು ಜನ ಈಗ ಏನಂದರೆ ರೋಡ್ ಸೈಡು ಯಾರಾದರೂ ಕರೆದಾಗ ಮೀಟ್ರ್ ಹಾಕ್ಕೊಂಡು ಸುಮಾರು ಜನ ಹೋಗಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ನಮ್ಮ ಆ್ಯಪಲ್ಲಿ ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ದೀವಿ, ಕೈ ಬಾಡಿಗೆ ಯಾವ ಥರ ಮಾಡೋದು ಅಂತ, ಅದನ್ನೆಲ್ಲ ಮಾಡಿದ್ವಿ. ಹಾಗಾಗಿ ಇವಾಗ ಆಲ್ಮೋಸ್ಟ್ ಡ್ರೈವರ್ಗಳೆಲ್ಲ ಕೈ ಬಾಡಿಗೆಗಳನ್ನ ಮಾಡ್ತಾಯಿದ್ದಾರೆ. ಆನ್ಲೈನು ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿದೆ, ಯಾಕಂದರೆ ಕಸ್ಟಮರ್ ಆ್ಯಪ್ ನಾವು ಕೊಟ್ಟಿರಲಿಲ್ಲ, ಇವಾಗ ಲಾಂಚ್ ಮಾಡಿದ್ದೀವಿ, 1 ವೀಕ್ ಆಯಿತು. ಇವಾಗ ಸ್ವಲ್ಪ ಆನ್ಲೈನ್ ರೈಡ್ಗಳು ಸ್ಟಾರ್ಟ್ ಆಗಿದೆ.
ಡ್ರೈವರ್ಗಳು ಆಲ್ಮೋಸ್ಟು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ. ನಮಗೆ ಬೇರೆ ಆ್ಯಪ್ಗಳಲ್ಲಿ ಮೀಟ್ರಿಗಿಂತ ಇನ್ನೂ ಕಡಿಮೆನೇ ಅಮೌಂಟ್ ಬರ್ತಿತ್ತು. ಯಾವುದೋ ಟೈಮಲ್ಲಿ ನಮ್ಗೆ ಜಾಸ್ತಿ ಕೊಡೋರು, ಯಾವುದೋ ಟೈಮಲ್ಲಿ ನಮಗೆ ತುಂಬ ಕಡಿಮೆ ಮಾಡ್ತಿದ್ರು. ನಮಗೆ ಮೀಟ್ರಲ್ಲಿ ಏನು ಸಿಗುತ್ತೆ ಅದನ್ನು ಸಿಕ್ಕಿದ್ರೆ ಸಾಕು ಅಮೌಂಟು. ನಮ್ಗೆ ಇನ್ನೇನು ಎಕ್ಸ್ಟ್ರಾನೂ ಬೇಡ, ಏನೂ ಬೇಡ. ನಮಗೆ ಕಸ್ಟಮರ್ ಅಮೌಂಟು ಬೇಡ, ಯಾವುದೂ ಬೇಡ. ನಮಗೆ ಎಷ್ಟು ಸಿಗುತ್ತೆ ನಮಗೆ ಮೀಟ್ರು ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದರೆ ಆ ರೇಟ್ಸ್ ಕೊಟ್ಟರೆ ಸಾಕು ಅಂತ ಡ್ರೈವರು ಇದ್ದರು. ನಾವು ಅದೇ ಥರನೂ ಮಾಡಿಕೊಟ್ಟಿದ್ದೀವಿ. ತುಂಬ ಖುಷಿಯಿಂದನೂ ಮಾಡ್ತಿದ್ದಾರೆ. ಈಗ ಮತ್ತೊಂದು ಪ್ರಶ್ನೆ ಅಂದರೆ ONDC ಅವರ ನಮ್ಮ ಯಾತ್ರೆಯ ಆ್ಯಪ್ ಇದೆ. ಯು ಆರ್ ಲೈಕ್ ಅ ಡೈರೆಕ್ಟ್ ಕಾಂಪಿಟೇಷನ್ ವಿತ್ ದೆಮ್, ಬಿಕಾಸ್ ಅವರು ಹೇಳ್ತಾ ಇದ್ದಾರೆ ದೇ ಆರ್ ಕ್ಲೇಮಿಂಗ್ ಕಮಿಷನ್ ತಗೊಳ್ಳಲ್ಲ ನಾವು ಆಟೋ ಡ್ರೈವರ್ಸಿಂದ ಯಾವುದೇ ಥರದ್ದು ಅಂತ. ಹೌ ಆರ್ ಯು ಗೈಸ್ ಡಿಫ್ರೆಂಟ್ ಫ್ರಮ್ ನಮ್ಮ ಯಾತ್ರೆ? See, ONDC is a good concept from initiative from the central government. ನಾವು ಕೂಡ ಸ್ಟೇಜಿಂಗಲ್ಲಿದ್ದೀವಿ, ನಾವು ಕೂಡ ONDC ಪಾರ್ಟ್ ಆಫ್ ಆಗ್ತೀವಿ. ನಗರ ಮೀಟರ್ ಆಟೋ ಕಮಿಷನ್ ಬೇಸ್ಡ್ ಅಥವಾ ಇದು ಯಾವುದೋ ಚಾರ್ಜಸ್ ಮಾಡಲ್ಲ, ಸಬ್ಸ್ಕ್ರಿಪ್ಷನ್ ಮಾಡೆಲ್ ಮಾಡ್ತೀವಿ. ಸೊ ನಾವು ಒಂದು ಅಡ್ವೈಸರಿ ಬೋರ್ಡ್ ಇದೆ ನಮ್ಮ ಪ್ರೊಫೆಷನಲ್ ಡ್ರೈವರ್ಸದು, ಬೆಂಗಳೂರು ಪ್ರೊಫೆಷನಲ್ ಆಟೋ ರಿಕ್ಷಾ ಡ್ರೈವರ್ಸು. ಆ ಅಡ್ವೈಸರಿ ಬೋರ್ಡಲ್ಲಿ ನಾವು ಒಂದು ಕಂಪನಿ ಅಂದಮೇಲೆ ಖರ್ಚಿದ್ದೇ ಇರುತ್ತೆ, ಆಪರೇಷನ್ ಆ್ಯಂಡ್ ಟೆಕ್ನಾಲಜಿ ಖರ್ಚಸ್. ಸೊ ಅದನ್ನೆಲ್ಲ ನಾವು ಅವರಿಗೆ ಡ್ರೈವರ್ಸ್ಗೆ ಹೇಳ್ತೀವಿ, ಇಷ್ಟು ಖರ್ಚಾಗುತ್ತೆ, ಈ ಥರ ಮಾಡ್ಬೋದು ಅಂತ. ನಿಮಗೆ ಎಷ್ಟು ನಾವು ಸಬ್ಸ್ಕ್ರಿಪ್ಷನ್ ಮಾಡ್ಬೋದು, ಡೈಲಿ ಅನ್ಲಿಮಿಟೆಡ್ ಕೊಡಬೇಕಂದ್ರೆ ಎಷ್ಟು ಮಾಡ್ಬೋದು ಆ್ಯಂಡ್ ಪರ್ ರೈಡ್ಗೆ ಎಷ್ಟು ಮಾಡ್ಬೋದು ಅಂತ ಅವ್ರ ಹತ್ರನೇ ನಾವು ಮಾತನಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಚೆನ್ನಾಗೆಲ್ಲ ರೈಡ್ಸ್ ಎಲ್ಲ ಬಂದರೆ ನಾವು ಡೈಲಿ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ರೆವಿನ್ಯೂ ಮಾಡೆಲ್ಗೆ ನಾವು ಜಂಪ್ ಆಗ್ತೀವಿ. Even though there are so many aggregator app right now, people have to wait for minimum 20 minutes, 30 minutes and at least ಕೊನೆಗೆ ಸಿಕ್ತಪ್ಪ ಆಟೋ ಅಂದಾಗ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದೆಲ್ಲ ತೊಂದರೆಗಳಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ಏನು? ಸೊ ದ ಬೆಸ್ಟ್ ಕ್ವಶನ್. ನಾವು ಅಡ್ರೆಸ್ ಮಾಡಿದ್ವಿ ಇದನ್ನು, ಡ್ರೈವರ್ಸ್ನ ಫಸ್ಟ್ ತಿಳ್ಕೊಂಡ್ವಿ. ನೀವು ಏನಕ್ಕೆ ನೀವು ಈಗ ಕಸ್ಟಮರ್ದು ಡ್ಯೂಟಿ ಬರುತ್ತೆ ರೈಡ್ ಬಂದಾಗ ನೀವು ಏನಕ್ಕೆ ಅಕ್ಸೆಪ್ಟ್ ಮಾಡಲ್ಲ ಅಂತ. ಒಂದು ಕೆಲವೊಬ್ಬರು ನನಗೆ ಶಾರ್ಟ್ ಡಿಸ್ಟೆನ್ಸದು ಕೆಲವೊಂದು ನಾನು ಆ ಕಡೆ ಹೋಗಲ್ಲ, ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದ್ದರೆ ಒಂದು, ಮತ್ತು ನನಗೆ ಆ ಏರಿಯಾದಲ್ಲಿ ತುಂಬ ಟ್ರಾಫಿಕ್ ಇದೆ, ಅಲ್ಲಿ ಹೋದರೆ ನನಗೆ ಅಷ್ಟು ಅಮೌಂಟ್ ಸಿಗಲ್ಲ, ಸೊ ಅದಕ್ಕೆ ನಾನು ಹೋಗಲ್ಲ. ಮತ್ತು ನನಗಿಲ್ಲೇನೋ ಮನೆ ಕೆಲಸದ ಸುತ್ತಮುತ್ತ ಇರುತ್ತೆ, ನನ್ನ ಮನೆ ಇಲ್ಲಿದೆ ನನ್ನ ಏರಿಯಾದಲ್ಲಿ, ಇಲ್ಲಿಂದ ಬರೀ ನಂಗೆ 10 ಕಿಲೋಮೀಟ್ರ್ ಡ್ಯೂಟಿ ಬಂದರೆ ಸಾಕು. ಸೊ ಈ ಥರ ಎಲ್ಲ ಇದೆ ಅವರಿಗೆ. ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಏನು ನಗರ ಮೀಟರ್ ಆ್ಯಪ್ನಲ್ಲಿ ಡ್ರೈವರ್ಗೆ ಒಂದು ಫೀಚರ್ ಕೊಟ್ಟಿದ್ದೀವಿ. ಅವರು ಸೆಲೆಕ್ಟ್ ಮಾಡ್ಕೊಳ್ಬೋದು, ನನಗೆ MG ರೋಡ್ ಆ್ಯಂಡ್ ಕೋರಮಂಗಲ ಫಾರ್ ಎಕ್ಸಾಂಪಲ್ ಇವೆರಡು ಏರಿಯಾದಲ್ಲೇ ನನಗೆ ಡ್ಯೂಟಿ ಬೇಕು ಅಂತಂದರೆ ಅಲ್ಲೇ ಡ್ಯೂಟಿ ಕೊಡ್ತೀವಿ. ಸೊ ಮತ್ತು ಅವರು ಕಿಲೋಮೀಟ್ರ್ ವೈಸ್ ನನಗೆ 3 ಕಿಲೋಮೀಟ್ರಿಂದ 30 ಕಿಲೋಮೀಟ್ರ್ವರೆಗೂ ನನಗೆ ಡ್ಯೂಟಿ ಬೇಕು, ಕಸ್ಟಮರ್ ಬುಕ್ ಮಾಡಿದ್ರೆ ನಾನು ತಗೊಳ್ತೀನಿ ಅಂತ ಅಗ್ರಿ ಆಗಿರ್ತಾನೆ, ಅದನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಲೆಸ್ ಕ್ಯಾನ್ಸಲೇಷನ್ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ, ಕ್ಯಾನ್ಸಲೇಷನ್ ಕಮ್ಮಿ ಮಾಡ್ಬೋದು ನಾವು. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಶ್ರೀನಿವಾಸ್ ಅಂತೇಳಿ. ಓಕೆ, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾನು ಮೊದಲು 2 ರೂಪಾಯಿ ಮೀಟ್ರ್ ಇದ್ದಾಗ ಆಟೋ ಓಡಿಸಿದ್ದೀನಿ, ಹೋಗೋ 4 ವರ್ಷ. ಸೆಂಟ್ರಲ್ಲಿ ಬ್ರೇಕ್ ಆಗಿ ಮತ್ತೆ ಇವಾಗ ಜನವರಿಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಯಾಕೆಂದರೆ ನಾನು ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ, ಸೊ ಅದರಲ್ಲಿ ಸ್ವಲ್ಪ ಲಾಸ್ ಆಯಿತು. ಹಂಗಾಗಿ ಮತ್ತೆ ಇದು ನಮ್ಮ ಹಳೆ ವೃತ್ತಿ ಆಗಿರೋದ್ರಿಂದ ಮತ್ತೆ ಇದರಲ್ಲಿ ಬಂದೆ ನಾನು ಮತ್ತೆ ಮೇಲೆ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಆಟೋನ ಮತ್ತೆ ತೊಗೊಂಡು ಇವಾಗ ಚಾಲನೆ ಮಾಡ್ತಾಯಿದ್ದೀನಿ. ಹಂಗಾದ್ರೆ ನೀವು ಈಗ 2 ರೂಪಾಯಿ ಇದ್ದಾಗಿಂದ ನೀವು ಆಟೋ ಓಡಿಸ್ತಾ ಇದ್ರಿ ಅಂತ ಅಂದರೆ ಈಗ ನಿಮಗೆ ಗೊತ್ತು ಆಟೋ ರಿಕ್ಷಾಗಳಿಗೆ ಎಷ್ಟು ಬದಲಾವಣೆ ಆಗಿದೆ ಅಂತ. ಓಲಾ, ಊಬರ್, ರ್ಯಾಪಿಡೋ ಅಂತ ಸುಮಾರು ಆ್ಯಪ್ಗಳು ಬಂದಿದೆ. ನೀವು ಈಗ ನಗರ ಮೀಟರ್ ಆ್ಯಪ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ಕಸ್ಟಮರ್ಸ್ ರೀಚ್ ಔಟ್ ಆಗ್ತಾ ಇದ್ದೀರಾ. ನಿಮಗೆ ಏನು ಅನಿಸುತ್ತೆ ಸರ್ ಅದರ ಬಗ್ಗೆ? ಅಲ್ಲ, ಇದು ಮೊದಲಿಂದ ಈ ಆಟೋ ಉತ್ಪತ್ತಿ ಆದಾಗಿಂದನೂ ಮೀಟ್ರ್ ಕಾನ್ಸೆಪ್ಟ್ ಇದೆ, ಮೊದಲಿಂದನೂ ಇದೆ. ಸೊ ಇದು ಏನು ಆನ್ಲೈನ್ ಎಲ್ಲ ಇದೆ ಅದೆಲ್ಲ ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಅದು ಹೈಬ್ರಿಡಿಂದ ಬಂದಿರತಕ್ಕಂಥದ್ದು. ಸೊ ಮೊದಲು ಮೀಟ್ರು ಅವಾಗಿಂದನೂ ಇದೆ, ನಾವು ಆವಾಗ ಮೀಟ್ರಲ್ಲಿ ಹೊಡೆದಿದ್ದೀವಿ, ಆ ಅನುಭವ ನಮಗಿದೆ. ಸೊ ಹಂಗಾಗಿ ನಾನು ಆಟೋ ತೊಗೊಬೇಕಾದ್ರೆ ನಾನು ಬೇರೆ ಆ್ಯಪ್ಗಳು ನೋಡಿ ನಾನು ತೊಗೊಂಡಿಲ್ಲ. ಸೊ ನಾನು ನಂಬಿರ್ತಕ್ಕಂಥ ಮೀಟ್ರ್ ಇದೆ, ಆ ಮೀಟ್ರನ್ನ ನಂಬಿ ನಾನು ಆಟೋ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಜನಗಳಿಗೆ ಸ್ವಲ್ಪ ಒಂದು ಕಷ್ಟ ಅನಿಸುತ್ತೆ, ಯಾಕೆಂದರೆ ಈಗ ಅದರಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಸ್ವಲ್ಪ ದಿನ ಕಾಲಾವಕಾಶ ತೊಗೊಂಡು ಮತ್ತೆ ಹಳೆ ಮೀಟ್ರಿಗೆ ಬರ್ತಾರೆ. ಸೊ ಬಂದಾಗ ಒಳ್ಳೆ ಸಕ್ಸಸ್ ಆಗುತ್ತೆ. ಅದುವರೆಗೂ ತಾಳ್ಮೆಯಿಂದ ನಾವು ಕಾಯಬೇಕಾಗತ್ತೆ. ಸೊ ಆಟೋ ಡ್ರೈವರ್ಗಳು ಅಷ್ಟೇ, ಯಾಕೆಂದರೆ ಇಮಿಡಿಯೇಟಾಗಿ ಯಾಕೆ ಒಂದು ಬೀಜ ಹಾಕಿದ ತಕ್ಷಣ ಯಾವುದೂ ಹಣ್ಣು ಕೊಡೋದಿಲ್ಲ. ಅದು ಬೀಜ ಬಂದು ಮೊಳಕೆ ಬರಬೇಕು, ಮೊಳಕೆಯಿಂದ ಗಿಡ ಬರಬೇಕು, ಗಿಡದಿಂದ ಮರ ಆಗಬೇಕು, ಮರ ಆಗಿ ಮತ್ತೆ ಹಣ್ಣು ಬರಬೇಕು. ಸೊ ಆ ತಾಳ್ಮೆ ನಮ್ಮಲ್ಲಿ ಇರಬೇಕು. ಆ ತಾಳ್ಮೆ ಇದ್ದರೆ ಖಂಡಿತ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಸರ್, ನಿಮಗೆ ಆಟೋ ಡ್ರೈವರ್ಗಳಿಗೆ ಇದು ಯಾವ ಥರ ನಗರ ಮೀಟರ್ ಆ್ಯಪ್ ನಿಮಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ ಮೇಡಮ್, ಈಗ ಯಾಕೆಂದರೆ ಈಗ ಎಲ್ಲ ಜನ ಬಂದು ಈಗ ಮನೆಯಲ್ಲೇ ಕೂತ್ಕೊಂಡು, ಮೊದಲು ಅಂದರೆ ನಾವು ಓಡಿಸೋವಾಗ ಸ್ಟ್ಯಾಂಡ್ಗಳಿರ್ತಾಯಿದ್ವು, ಆ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ತಾಯಿದ್ರು, ಅಥವಾ ಸೈಕಲಲ್ಲಿ ಅಥವಾ 2 ವೀಲರೆಲ್ಲ ಬಂದು ಆಟೋ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವಾಗ ಈ ಒಂದು ಆ್ಯಪ್ಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ಈಗ ಜನ ಹೊರಗಡೆ ಬರೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಸೊ ಹಂಗಾಗಿ ಈ ಒಂದು
ಆ್ಯಪ್ ಅನ್ನೋದಕ್ಕಿಂತ ಇದೊಂದು ದಾರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನಗಳನ್ನ ನಾವು ಆಟೋ ಹತ್ರ ಕರೆಯೋದಕ್ಕೆ ಒಂದು ದಾರಿ ಇದೆ ಅಷ್ಟೇ. We all know the struggle behind getting an auto in city like Bengaluru. Sometimes we have to wait nearly 15 to 20 minutes to get one auto rickshaw, and upon that there is this tip culture also in the aggregators app. And now this newly launched Nagara Meter app works only on meter charge, and you just have to pay the amount that is according to the government fares. So what do you think about this new app? Let us know in the comments below. With camera person Afreen Hussain, this is Madhumita and you're watching India Today So South.